गणपति महाराज की।
ಕಲಾಭಿಮಾನಿಗಳಲ್ಲಿ ಮಾನ್ಯರೇ ಮತ್ತು ಮಹಿಳೆಯರೇ, ಈ ದಿವಸ ಚಿಕ್ಕಕಟ್ಟಿಗೇನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ನಡೆಯುತ್ತಿರುವ ಸುಂದರ ಪೌರಾಣಿಕ ನಾಟಕ ಶ್ರೀ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಶ್ರೀ ವೈ ಪೂಜ್ಯ ಗುರುಗಳಾದ ವೈ ರಾಮಚಂದ್ರಯ್ಯದವರ ದಕ್ಷ ನಿರ್ದೇಶನದಲ್ಲಿ ಮಾಡುತ್ತಿರುವ ಸುಂದರ ಪೌರಾಣಿಕ ನಾಟಕವನ್ನು ಪಕ್ಕ ವಾದ್ಯಗಳ ಸಮೇತವಾಗಿ ಅಭಿನಯಿಸುತ್ತಿದ್ದರಿಂದ ಈ ಚಿಕ್ಕ ಬಾಲಕರ ಬಾಯಿಂದ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದರಿಂದ ಈ ಚಿಕ್ಕ ಬಾಲಕರ ಬಾಯಿಂದ ಯಾವುದೇ ತಪ್ಪು ತೊದಲುಗಳು ಬಂದಲ್ಲಿ ಹಂಸಾಕ್ಷೀರನೆಯಂತೆ ಕ್ಷಮಿಸಿ. ಅಂದರೆ ಯಾವ ರಾಜ ಹಂಸಕ್ಕೆ ಹಾಲು ನೀರನ್ನು ಬೆರೆಸಿ ನೀರನ್ನು ಬೇರ್ಪಡಿಸಿ ಹಾಲೇ ಸವಿಯುವುದೋ ಅದೇ ರೀತಿ ನಮ್ಮ ತಪ್ಪು ನಿಯಮಗಳನ್ನು ಕ್ಷಮಿಸಿ ಸಂಜೆ ಶಾಂತಿ ರೀತಿಯಿಂದ ಕುಳಿತು ಸಂಜೆಯಿಂದ ಮುಂಜಾನೆವರೆಗೂ ನೋಡಬೇಕೆಂದು ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುತ್ತೇನೆ. ರಾಜಾದಿರಾಜ ರಾಜಕುಲತೇಜ ಕಟುವಾಂಗ ಭೂಪಾಲ ಸೂರ್ಯವಂಶದ ಅರಸು ದಶರಥ ಮಹಾರಾಜ ವಿಜಯತೆ ದಶರಥ ಮಹಾರಾಜ ವಿಜಯತೆ ದಶರಥ ಮಹಾರಾಜ ವಿಜಯತೆ. ಗುರುಗಳೇ, ಸುಮಂತ್ರ ಮಹಾಪ್ರಭು, ಮಂತ್ರಿಗೆ ಕೇಳೋ ಇನ್ನು ನಾನು ರಾಜ ಮಂತ್ರಿಗೆ ಕೇಳೋ ಮಹಾಪ್ರಭು, ಗುರುಗಳೇ, ಸಂತೋಷದಿಂದಾಳಲೆ
ಮಹಾಪ್ರಭು ಸುಕುಮಾರ ಶ್ರೀರಾಮನಿಗೆ ಕೋಶಲ ದೇಶವ ದೇಶಿನಿಂದ ಪಟ್ಟ ಪರಮ ಪೂಜ್ಯರಾದ ವಸಿಷ್ಠ ಮುನಿಪುಂಗವರೇ, ಸುಮಂತ್ರ ಮಂತ್ರಿವರ್ಯರೇ, ಮಹಾಪ್ರಭು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಆಳಿ ಬೇಸತ್ತ ನಾನು ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಈ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ನಾನು ವಿಶ್ರಾಂತಿಯನ್ನು ಹೊಂದಬೇಕೆಂದಿರುವೆನು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ದಶರಥ ರಾಜೇಂದ್ರ, ಗುರುಗಳೇ, ಶ್ರೀರಾಮಚಂದ್ರ ಪಟ್ಟಾಭಿಷೇಕ ವಿಷಯದಲ್ಲಿ ನನಗೆ ಮಾತ್ರವಲ್ಲ ದೇವತೆಗೂ ಸಂತೋಷವಾಗಿರುವಾಗ ನನ್ನ ಅನಿಸಿಕೆ ಬೇಕೆ? ಧನ್ಯನಾದನು ಗುರುದೇವ, ಧನ್ಯನಾದನು. ಸುಮಂತ್ರ ಮಹಾಪ್ರಭು, ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ಆಜ್ಞಾಪಿಸುವೆನು ರಾಜೇಂದ್ರ. ಮಹಾಪ್ರಭು, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಮಹಾಪ್ರಭು, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ. ಮಹಾಪ್ರಭು, ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ. ಮಹಾಪ್ರಭು, ಸಂತಸ ಪಡುವಂತ ಈ ದಿನ
ಸಂತಸ ಪಡುವಂತ ಹೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಈ ದಿನ ಶುಭ ದಿನ. ಸಾರ್ವಭೌಮ, ಪರಮ ಪೂಜ್ಯ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರೆಲ್ಲರಿಗೂ ಸಂತೋಷವಾಗಿರುವಾಗ ನನಗೂ ಕೂಡ ಸಂತೋಷವೇ ಪ್ರಭು. ಬಹಳ ಸಂತೋಷ, ಬಹಳ ಸಂತೋಷ ಸುಮಂತ್ರರೇ, ಬಹಳ ಸಂತೋಷ. ಹಾಗಾದ್ರೆ ನೀವು ಈಗಲೇ ಹೋಗಿ ರಾಮಚಂದ್ರನನ್ನು ಬರಿಮಾಡಿ. ತಮ್ಮಪ್ಪಣೆಯಂತೆ ಆಗಲಿ ಮಹಾಪ್ರಭು. ಗುರುಗಳೇ, ದಶರಥ ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವನ್ನು ಹೇಳಿರಿ. ದಶರಥ ರಾಜೇಂದ್ರ, ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಬಹಳ ಸೂಕ್ತವಾಗಿದೆ. ನಾಳೆ ಪಂಚಮಿ ಗುರುವಾರ, ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಬಹಳ ಸೂಕ್ತವಾಗಿದೆ. ಧನ್ಯನಾದನು ಗುರುದೇವ, ಧನ್ಯನಾದನು. ತಮ ಪಾದಕೀಗ ಒಂದೇ ತೋರೆ ನದಿ ಹರುಸದೆ, ತಮ ಪಾದಕೀಗ ಒಂದೇ ತೋರೆ ನದಿ ಹರುಸದೆ. ಜನಕ ಕುಮಾರ, ಇಂದು ಎನ್ನೋ ಕರಸಿದ ಪರೇ ಇಂದು ಎನ್ನೋ ಕರಸಿದ ಪರೇ, ಇಂದು ಎನ್ನೋ ಕರಸಿದ ಪರೇ, ಇಂದು ಎನ್ನೋ ಕರಸಿದ ಪರೇ, ಇಂದು ಎನ್ನೋ ಕರಸಿದ ಪರೇ, ಇಂದು ಎನ್ನೋ ಕರಸಿದ ಪರೇ. ಅಂದವೇನೆದು ಮೇವುದು ಜನಕನೇ, ತಮ ಪಾದಕೀಗ ಒಂದೇ ತೋರೆ ನದಿ ಹರುಸದೆ. ಜನಕ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ಜನಕ? ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ತರವಾದದ್ದು. ಅದು ಏನೆಂದರೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಸತ್ತ ನಾನು ನಿನಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ವಿಶ್ರಾಂತಿಯನ್ನು ಹೊಂದಬೇಕೆಂದಿರುವೆನು. ಜನಕ, ಆದರೆ ಎಂಬ ಕರ್ದೋಗ್ಯ ಮಾತುಗಳೇಕೆ ಕುಮಾರ? ಜನಕ, ರಾಜಧಾನಿಯಲ್ಲಿ ಭರತ ಶತ್ರುಘ್ನರು ಇಲ್ಲದಿರುವಾಗ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ ಜನಕ? ರಾಮಚಂದ್ರ, ಅವರಿಗೂ ಹೇಳಿ ಕಳಿಸಿದ್ದೀನಿ. ಆಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ಗುರುಗಳಾದ ವಸಿಷ್ಠ ಮಹರ್ಷಿಗಳು
ನಿಶ್ಚಯಿಸಿದ ಶುಭ ಮುಹೂರ್ತವು ತ್ವರಿತವಾದ್ದರಿಂದ ಈ ಕಾರ್ಯವನ್ನು ಮಾಡಬೇಕಾದಿತ್ತಲ್ಲವೇ? ಆದ ಕಾರಣ ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಜನಕ, ಒಪ್ಪಿ ನೀವಿತ್ತಾಜ್ಞೆಗೆ ತಪ್ಪನ್ನೆಸಗವನೆ. ಆಗಲಿ, ನಿಮ್ಮ ಇಷ್ಟದಂತೆ ಆಗಲಿ ಜನಕ. ಗುರುದೇವ ನಮಸ್ಕರಿಸಿದೆನು. ರಾಮಚಂದ್ರ, ನಿನಗೆ ಮಂಗಳವಾಗಲೇ ಮೇಲೆ ಹೇಳು. ನೀನು ಮಂಗಳ ಸ್ನಾನವನ್ನು ಮಾಡಿ ಶುಚಿಭೂತನಾಗಿರು. ಕಾಲ ಹೊರತು ಬಂದು ರಕ್ಷಾಬಂಧನವನ್ನು ಕೊಟ್ಟುವೆನು. ನನ್ನ ಸಂಗಡ ಬಾರ. ಆಗಲಿ ಗುರುದೇವ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯವನ್ನು ರಾಜ್ಯದ ಎಲ್ಲ ಕಡೆಯಲ್ಲೂ ಡಂಗೂರ ಮೂಲಕ ತಿಳಿಸುವಂತನಾಗು. ನಾನು ಈ ವಿಚಾರವನ್ನು ರಾಣಿ ವಾಸ್ತವರಿಗೆ ತಿಳಿಸಿ ಬರುತ್ತೇನೆ. ತಮ್ಮಪ್ಪಣೆಯಂತೆ ಆಗಲಿ ಮಹಾಪ್ರಭು. ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲೋ ಮನೆ ಹಾಳ ಹೋಗೋ.
ಶ್ರೀರಾಮಚಂದ್ರ ಪಟ್ಟಾಭಿಷೇಕ. ನೋಡ್ದ ಅವನ್ ಕೂಗ್ಕೊಂಡು ಹೋಗದ. ರಾಮಚಂದ್ರನಿಗೆ ಪಟ್ಟಾಭಿಷೇಕನೋ ಅಂದರೆ ಕೈಕೆಗೆ ಕಷ್ಟ ಬಂತಲ್ಲೋ. ರಾಮಚಂದ್ರ ನನ್ನನ್ನು ಗೂನು ಬೆನ್ನಿನವಳೆಂದು ಆಡಿಕೊಳ್ಳುತ್ತಿದ್ದೆಯಲ್ಲವೇ? ನಿನ್ನ ಪಟ್ಟಾಭಿಷೇಕ ಹೇಗೆ ನಡೆಯುವುದೋ ನೋಡುವೆನು. ತಡಬೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆನು. ಬೋಡ್ಕೊಂಡು ಹೋಗೋದು ನೋಡೋ ನನ್ನ ಗಡ್ಡೆ. ಓಂ ಭಗವತಿಯೇ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ತೇಜೆ ವಿಶ್ವೇಶ್ವರಿ ಅಮ್ಮ ವಿಶ್ವೇಶ್ವರಿ ಅಮ್ಮ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾರಾಯಿನಿ ಆತ್ಮಸ್ವರೂಪಿಣಿ ಮಹಿಮಾರಾಯಿನಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ
ತಾಯಿ ಜಗನ್ಮಾತೆ ನನ್ನ ಪತಿ ಹಾಗೂ ಪುತ್ರರಿಗೂ ಸಕಲ ಐಶ್ವರ್ಯನು ಕೊಟ್ಟು ಕರುಣಿಸಿ ಕಾಪಾಡು ತಾಯೇ ಕಾಪಾಡು. ಇದೇನಿದು? ಈ ದಿವಸ ಇಷ್ಟು ಸಮಯವಾದರೂ ನನ್ನ ಜೀವಿತೇಶನು ನನ್ನ ಅಂತಃಪುರದ ಕಡೆಗೆ ಬಾರದಿರಲು ಕಾರಣವಾದರೂ ಏನಿರಬಹುದು? ಪ್ರಾಣೇಶ್ವರ, ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನಾ? ಪ್ರಾಣೇಶ್ವರ, ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನಾ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನಾ? ಅರಿಯೇನಾ ಕಾರಣ? ತಿಳಿಯೇನಾ ಕಾರಣ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನಾ? ಹರಿತನು ಮರಿತನು, ಏನು ಕಾರಣ ತಿಳಿಯೇನಾ? ಹರಿತನು ಮರಿತನು, ಏನು ಕಾರಣ ತಿಳಿಯೇನಾ? ತೀರದ ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನಾ? ನನ್ನ ಪ್ರಾಣೇಶ್ವರನು ಬಾರಲಿಲ್ಲ, ಹೋಗಲಿ ನನ್ನ ಆಪ್ತ ಸಖಿಯಾದ ಮಂಥರೆಯೂ ಬಾರಲಿಲ್ಲವಲ್ಲ. ಕಾರಣವಾದರೂ ಏನಿರಬಹುದು? ಎಲ್ಲಿ ಹೋಗಿರುವಳು ಏನೋ, ನೋಡೋಣ. ಪಟ್ಟಾಭಿಷೇಕ ನಾಳಿದ್ದು ಕೈಕಾ ಕೈಕಾ ಯಾರು? ದೇವಿ. ಮಂಥರ, ಇಲ್ಲಿ ಇಲ್ಲಿ ಮಂಥರ. ಹ್ಮ್. ಸುಖಾಗಮನೆ, ಸೌಖ್ಯದಿಂದ ಇರುವೆಯಾ? ಕ್ಷೇಮವೇ? ನನ್ನ ಸುಖವಾಗಿರಲಿ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು ಹೇಳಿದೆ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇನೆ? ಕಂದನಾದ ರಾಮಗೆ
ಸಂತೋಷದ ಸಮಾಚಾರವನ್ನು ತಂದಿರುವೆಯೇ? ಇಂತಹ ಸಂತೋಷದ ಸುದ್ದಿಯನ್ನು ತಂದಿರುವ ನಿನಗೆ ನಾನು ಏನಾದರೂ ಉಡುಗೊರೆಯನ್ನು ಕೊಟ್ಟು ಕಳುಹಿಸಲೇಬೇಕಲ್ಲವೇ? ನೋಡು, ಏನನ್ನ ಕೊಡು. ಆಹಾ, ಮಹಾರಾಜರಿಗೆ ಹೇಳಿ ಸರಿಯಾದ ಬಹುಮಾನವನ್ನೇ ನಿನಗೆ ಕೊಡಿಸುತ್ತೇನೆ. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯು ಉಂಟೆ? ಮಂಥರ, ಸರ್ಪದ ನೆರಳಿನಲ್ಲಿ ವಾಸಿಸುವ ಮೊಂಡೂಕವು ತನಗೆ ಬರುವ ಕೇಡನ್ನರಿಯದೆ ಸಂತೋಷ ಪಡುವಂತೆ ಆನಂದ ಪಡುತ್ತಿರುವಳು. ನಿನ್ನನ್ನು ಜಾಣೆಳೆಂದು ಭಾವಿಸಿದ್ದೆ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿ. ಏನು ಹೇಳಿದೆ ಮಂಥರ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಮುಂದೊದಗುವ ಹಾನಿಯೇ? ನೀನು ಏನು ಹೇಳುತ್ತಿರುವೆ? ನನಗೊಂದು ತಿಳಿಯುತ್ತಿಲ್ಲವಲ್ಲ. ಈಗ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ಏಕೆ ಹೀಗೆ ಮಾತನಾಡುತ್ತಿರುವೆ? ನನಗೆ ರಾಮನು ಬೇರೆ, ಭರತನು ಬೇರೆ ಏನೆ? ಅದು ಅಲ್ಲದೆ ಉದರಗಳು ಬೇರೆಯಾದರೂ ತಂದೆ ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ನನ್ನ ಶ್ರೀರಾಮನು ತನ್ನ ತಾಯಿಗಿಂತಲೂ ಅತ್ಯಧಿಕವಾದ ಪ್ರೀತಿ, ಪ್ರೇಮ, ವಾತ್ಸಲ್ಯಗಳನ್ನು ನನ್ನ ಮೇಲೆ ಇಟ್ಟಿರುವಾಗ ಇನ್ನು ನನ್ನ ಭಾಗ್ಯ ಬೇರೆ, ಆ ಕೌಸಲ್ಯ ಭಾಗ್ಯ ಬೇರೆ ಹೇಗಾದೀತೆ? ನಿನಗೆಲ್ಲೋ ಮರಳು. ಸಾಕು, ಸುಮ್ಮನೆ ಇರು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ್ದ. ನಿನ್ನ ಹಣೆ ಬರನೆ ಅಷ್ಟು. ನಾನೇ ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದಾರೆ? ಇಲ್ಲವಲ್ಲ ಮಂಥರ, ನಿನ್ನ ಹೊರತಾಗಿ ಮತ್ತಾರು ನನಗೆ ಈ ಸಮಾಚಾರವನ್ನು ಹೇಳಲೇ ಇಲ್ಲವಲ್ಲ. ಚದುರುವಾಗಿ ಸಿಕ್ಕಿದ್ಯಾ ಬಿಟ್ಕೊಂಡವ್ರೆ? ಏನು? ನೀನೇ ಯೋಚಿಸು. ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಆಗಲಿ ಬಿಡು. ಕೌಸಲ್ಯ ರಾಜಮಾತೆಯಾಗುವಳಲ್ಲ. ಆಗಲಿ ಬಿಡು, ಏನಾಯ್ತು ಈಗ? ಈಗ ಸೊರ ಇಟ್ಕೊಳ್ಳೋ. ಹಾಗೇನಾದರೂ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸರು, ಮಂಥರ, ನೀನು ಕೌಸಲ್ಯಗೆ ದಾಸ. ಮಂಥರ, ಹೋಗ್ರಿ. ಏನು ಹೇಳಿದೆ? ನನ್ನ ಮಗ ಭರತ ರಾಮನಿಗೆ ದಾಸನಾಗಬೇಕೆ? ನಾನು ಆ ಕೌಸಲ್ಯಗೆ ದಾಸಿಯಾಗಬೇಕೆ? ಸಾಧ್ಯವಿಲ್ಲ. ಇದೆಂದಿಗೂ ನಡೆಯಕೂಡದು. ಹಾಗಾದ್ರೆ ಈಗ ನಾನೇನು ಮಾಡಲಿ ಮಂಥರ? ನಾನಿಲ್ಲವೇ? ನಾನು ಹೇಳಿದ್ದಂತೆ ಮಾಡಿದರಾಯಿತು. ಹಾಗೆ ಆಗಲಿ. ನೀನು ಹೇಗೆ ಹೇಳಿವೆಯೋ ಹಾಗೆ ಮಾಡುತ್ತೇನೆ. ಏನು ಮಾಡಬೇಕೆಂದು ಹೇಳಬಾರದೆ? ಕೇಳಲಿಲ್ಲ ಅಂದ್ರೆ ಬಿಡೋರು ಯಾರು? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ದೇವಾಸುರರ? ಹೌದು ಮಂತ್ರ. ಅಂದು ದೇವಾಸುರನೇ ಯುದ್ಧ ಮಾಡುವ ಸಮಯದಲ್ಲಿ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ಅವರು ನನಗೆ 2 ವರಗಳೇನೋ ಕೊಟ್ಟಿದ್ದರು, ನಿಜ. ಆದರೆ ಅವುಗಳನ್ನು ಸಮಯ ಬಂದಾಗ ಕೇಳಿಕೊ ಎಂದು ಹೇಳಿದ್ದರಲ್ಲವೇ? ದಡ್ಡಿ, ಈಗ ತಕ್ಕ ಸಮಯ, ಈಗ ಕೇಳಿಕೊ. ಈಗ ಕೇಳಿಕೊಳ್ಳಲಿ? ಹೇಗೆ ಕೇಳಿಕೊಳ್ಳಲಿ? ಅದು ಅಲ್ಲದೆ ಏನೆಂಬುದಾಗಿ ಕೇಳಿಕೊಳ್ಳಲಿ? ಗ್ರಾಚಾರ ಕೇಳೋದು ನೋಡು. ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಫಲ ಫಲ ಸರಿಯಾದ ಮಾತನ್ನೇ ಹೇಳಿಕೊಡುತ್ತಿರುವೆ. ಹಾಗಾದ್ರೆ ನನ್ನ ಮೊದಲನೇ ವರಕ್ಕೆ ರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಪಟ್ಟಾಭಿಷೇಕ. ಹಾಗೆ ಆಗಲಿ, ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತೇನೆ. 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ
ಯಾರು ಇಲ್ಲ, ಹೇಳು. ಗಾಚಾರ ಯಾರಾದ್ರೂ ಇದು ನನ್ನ ಅಂತಃಪುರವಲ್ಲವೇ? ಹೇಳು. ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿ ಏನು ಹೇಳಿದೆ? ಏನು ಹೇಳಿದೆ? ರಾಮಚಂದ್ರನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗು ಎಂದು ನಾನು ಕೇಳಿಕೊಳ್ಳಬೇಕೇನೆ? ಸಾಧ್ಯವಿಲ್ಲ, ಇದೆಂದಿಗೂ ಸಾಧ್ಯವಿಲ್ಲ. ಛೀ ಪಾಪಾತ್ಮಳೆ, ಇಂತಹ ಮಾತುಗಳನ್ನು ಆಡಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿದೆ? ಮಂಥರ, ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದ್ದ ಪಕ್ಷದಲ್ಲಿ ಅವರನ್ನು ಈಗಲೇ ಘೋರವಾದ ಶಿಕ್ಷೆಗೆ ಒಳಪಡಿಸುತ್ತಿದ್ದೆ. ಆದರೆ ನೀನು ವೃದ್ಧಳಾದ್ದರಿಂದಲೂ ನನ್ನನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿರುವೆ ಎನ್ನುವ ಒಂದೇ ಒಂದು ಕಾರಣದಿಂದ ಈಗಲೂ ಸಹ ನಿನ್ನನ್ನು ಶಿಕ್ಷಿಸದೆ ಹಾಗೆ ಬಿಡುತ್ತಿರುವೆನು. ಹೋಗು, ಏನಿನ ಮುಖವನ್ನು ನನಗೆ ತೋರಿಸಬೇಡ. ಮೊದಲು ಹೊರಟು ಹೋಗು ಇಲ್ಲಿಂದ. ಸೋಂಕಿದ್ರಾಗದ್ ಕಂಡ್ಲ, ಏನೋ ಮಾಡಕ್ಕೋ ಏನೋ ಮಾಡ್ಕೊಂಡೆ. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ನಾನೇನು ಹಿಂದೆ ಸಾಯುವೆನೋ, ನಾಳೆಯೇ ಸಾಯುವೆನು. ಪಟ್ಟಾಭಿಷೇಕ ನಾಳೆಯೇ. ಇಂಥದ್ದರಲ್ಲಿ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು? ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಹಾಳು ಕಣ್ಣಿನಿಂದ ನೋಡಬೇಕೆಲ್ಲ ಎಂದು ಹೇಳಿದೆ. ಬರುತ್ತೇನಮ್ಮ. ಹಾಗಾದ್ರೆ ಉಂಡಿದ್ದೀನಿ. ಹಾಗಾದ್ರೆ ನನ್ನ ಪ್ರಾಣೇಶ್ವರನು ಏನೋ ಕುತಂತ್ರವನ್ನು ಮಾಡಿರಬಹುದೇ? ಮಂಥರ, ಹಾಗಾದ್ರೆ ಈಗ ನಾನೇನು ಮಾಡಲಿ? ನನಗೊಂದೂ ತೋಚುತ್ತಿಲ್ಲ. ಈಗ ಶುರುವಾಯ್ತು. ಹೇಳ್ದಂಗೂ ಕೇಳಲ್ಲ ನೀನು. ಈಗ ಬಾಯಿಲಿ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ನನ್ನ ಮೇಲೆ. ಹೇಳ್ಕಣದ್ ನೋಡೆ ತಾಯಿ. ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡು. ಯಾವ ರೀತಿಯಾಗಿ ಮಾಡಲಿ? ಆಭರಣಗಳನ್ನೆಲ್ಲ ಕಳಚಿಡು. ಆಹಾ, ಕೇಶರಾಶಿಗಳನ್ನೆಲ್ಲ ಕೆದರಿಕೋ. ಹಾಗೆ ಆಗಲಿ. ಸಿಟ್ಟಿನಿಂದ ಮಲಗಿರು. ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿ ಹಾಗಾದರೆ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ. ನಂತರ ವರಗಳನ್ನು ಕೇಳಿ. ರಾಮನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳಬಾರದು. ಹಾಗೆ ಆಗಲಿ. ಹಾಗಾದ್ರೆ ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಮಹಾರಾಜರು ಕೇಳಿದರೆ? ಹೇಳುತ್ತೇನೆ, ಸರಿಯಾಗಿ ಹೇಳುತ್ತೇನೆ. ಹಾ, ಮಂಥರೇ ಹೇಳಿಕೊಟ್ಟಿರೋಳು ಸರಿಯಾಗಿಯೇ ಹೇಳುತ್ತೇನೆ. ನೋಡ್ದ ನನ್ನ ಗಡ್ಡೆನ? ನಾನು ಹುಡುಕೆ ಬಂದೆಲ್ಲ. ಇನ್ನೇನು ಮಾಡಲಿ? ನನ್ನ ವಿಚಾರವೇ ಬೇಡ. ನಿನ್ನ ವಿಚಾರವೂ ಬೇಡವೇ? ಸರಿ, ಹಾಗಾದ್ರೆ ನಾನೇ ಹೇಳುತ್ತೇನೆ. ನೀನೀಗ ಎಲ್ಲಿಗೆ ಹೊರಡುವೆ? ನಾನೀಗ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಾದಿಗಳನ್ನೆಲ್ಲವನ್ನು ನಿಶಬ್ದವಾಗುವಂತೆ ಮಾಡುವೆ. ಮಹಾರಾಜರು ಅದೋ ಇತ್ತ ಕಡೆ ಬರುತ್ತಿರುವರು. ಜಾಗ್ರತೆಯಾಗಿ ಹೊರಡು. ಜಾಗ್ರತೆ, ಸಮಯವಿಲ್ಲ ಈಗಲೇ. ಎಲ್ಲ ಕಿತ್ತಾಗ್ತವಳೆ. ಇನ್ನು ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರಿ ನಾನಿನ್ನು ಬರು. ಎಲ್ಲಿ? ಆ ದಿಕ್ಕಿನಿಂದ ಹೋಗುವಂತಳು. ಮಹಾರಾಜರು ಇತ್ತ ಕಡೆ ಬರುತ್ತಿರುವರು. ಮಹಾರಾಜ ಕೈ ಸಿಕ್ಕಿ ಹೌದು, ಮಹಾರಾಜರು ಅದು ಯಾವುದು ಕುತಂತ್ರವನ್ನು ಮಾಡಿರುವಂತೆ ಕಾಣಿಸುತ್ತಿರುವುದು. ಬರಲಿ ಬರಲಿ ಮಹಾರಾಜರು, ಅವರಿಗೆ ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ.